ಸ್ಟೀಫನ್ ಹಾಕಿಂಗ್ ಅಂತ ಒಬ್ಬ ಇಂಗ್ಲಿಷಿನ ಕವಿ ನನ್ನ ಭಾರತ ದೇಶದ ಬಗ್ಗೆ ಬಹಳ ಚಂದ ಒಂದು ಮಾತನ್ನ ಬರೀತಾರೆ. ನಿಮ್ಮ ಪ್ರಕಾರ ಭಾರತ ದೇಶ ಅಂದ್ರೆ ಏನು? ಸ್ಟೀಫನ್ ಹಾಕಿಂಗರು ಎಷ್ಟು ಅದ್ಭುತವಾದ ಉತ್ತರ ಕೊಡ್ತಾರೆ ಅಂದ್ರೆ, ಅಕಾರ್ಡಿಂಗ್ ಟು ಮೀ, ಮದರ್ ಇಂಡಿಯಾ ಈಸ್ ನಾಟ್ ಜಸ್ಟ್ ಅ ನೇಷನ್, ಇಟ್ಸ್ ರಿಫೈನ್ಡ್ ಅಂಡ್ ಡಿಫೈನ್ಡ್ ವಿತ್ ಸಿಂಪ್ಲಿಸಿಟಿ ಅಂಡ್ ಕಲ್ಚರ್ ಅಂತ ಒಂದು ಮಾತನ್ನ ಹೇಳ್ತಾರೆ. ನನ್ನ ಪ್ರಕಾರ ಭಾರತ ದೇಶ ಅಂದ್ರ ಕೇವಲ ದೇಶ ಅಲ್ಲ, ಅದು ಸರಳ ಚಿಂತನೆಗಳು ಹೊಂದಿರುವಂತಹ ದೇಶ ಮತ್ತು ಸಂಸ್ಕೃತಿ ಸಂಸ್ಕಾರ ಹೊಂದಿರುವಂತಹ ದೇಶ. ಆ ದೇಶ ಬೇರೆ ದೇಶಗಳಿಗಿಂತ ಅದ್ಭುತ ಅಂತ ಸ್ಟೀಫನ್ ಹಾಕಿಂಗರ್ ಹೇಳ್ತಾರೆ. ನಮ್ಮ ದೇಶ ಎಷ್ಟು ಜನ ನಮ್ಮ ದೇಶಕ್ಕೆ ಆಳ್ಲಿಲ್ಲ ಹೇಳ್ರು ನೋಡು. ಪೋರ್ಚುಗೀಸರು ಆಳ್ತಾರ, ಫ್ರೆಂಚರು ಆಳ್ತಾರ, ಡಚ್ಚರು ಆಳ್ತಾರ, ಬ್ರಿಟಿಷರು ಆಳ್ತಾರ. ಪ್ರತಿಯೊಬ್ಬರು ಆಳಿ ಹೋದ ನಂತರವೂ ನನ್ನ ದೇಶ ಅಲ್ಲಾಡದೆ ಕುಗ್ಗಾಡದೆ ತಲೆ ಎತ್ತಿದೆ ಅಂದರೆ ಇದು ನನ್ನ ಭಾರತ ದೇಶ ಅಂತ ನಾವೆಲ್ಲ ಹಿಂಗೆ ಹೇಳ್ಕೋಬೇಕಾಗುತ್ತೆ. ಎಷ್ಟು ದಾಳಿ ಮಾಡ್ಲಿಲ್ಲ ಈ ಯುರೋಪಿಯನ್ಸ್, ನಿಮ್ಗೆ ಗೊತ್ತಿತ್ತಲ್ಲ, ನಾವು ಕಲಿಬೇಕಾದ್ರ ಈ ಯುರೋಪಿಯನ್ಸ್ ಯಾವಾಗ್ಲೂ ಭಾರತ ದೇಶ ಅಂದ್ರನ ಹೊಲಸಂತ ತೋರಿಸಿದ್ರು ಜಗತ್ತಿಗೆ. ಭಾರತ ಮಾತೆ ಅಂತಂದ್ರನ ಏನೂ ಇಲ್ಲ, ಬರೀ ಅಲ್ಲಿ 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 ಎಜುಕೇಶನ್ ಇಲ್ಲ ಅಂತ ತೋರಿಸಿದ್ರು ಜಗತ್ತಿಗೆ. ಹಿಂಗೆ ಅವರು ಬ್ರಿಟಿಷರು ನಮ್ಮನ್ನ ಆಳಬೇಕಾದ್ರೆ ಒಂದು ದಿನ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಹೇಳ್ತಾರ ಅವ್ರು ಬ್ರಿಟಿಷರು, ನಿಮ್ಮ ದೇಶಕ್ಕೆ ಏನೂ ಇರ್ಲಿಲ್ಲ, ನಿಮ್ಮ ದೇಶಕ್ಕೆ ಬ್ರಿಡ್ಜ್ ಇರ್ಲಿಲ್ಲ, ನಿಮ್ಮ ದೇಶಕ್ಕೆ ಬಲ್ಬ್ ಇರ್ಲಿಲ್ಲ, ನಿಮ್ಮ ದೇಶಕ್ಕೆ ಬೆಳಕಿರ್ಲಿಲ್ಲ. ಬೆಳಕು ತಂದು ಕೊಟ್ಟವ್ರು ನಾವು ಬ್ರಿಟಿಷರು ನಿಮ್ಮನ್ನ 200 ವರ್ಷ ಆಳಿದ್ವಿ. ನಿಮ್ಮ ದೇಶಕ್ಕೆ ಎಜುಕೇಶನ್ ಇರ್ಲಿಲ್ಲ, ಅದನ್ನು ಕೊಟ್ಟವ್ರು ನಾವು ಅಂತ ಬಹಳ ಗರ್ವದಿಂದ ಹೇಳಕತ್ತಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಒಬ್ಬ 10th ಆದ ಫೇಲ್ ಆದ ಹುಡುಗಿದ್ದ ಕೊರ್ತಿ ಕೊಲ್ಲಾರ. ನಾವು ಆ 10th ಫೇಲ್ ಆದ ಹುಡುಗ ಅಂದ, ಮಹನೀಯರೇ, ದೊಡ್ಡವರೇ, ನಮ್ಮ ದೇಶಕ್ಕ ಬ್ರಿಡ್ಜ್ ಇರ್ಲಿಲ್ಲ ಖರೆ, ಆದ್ರೆ ಎಷ್ಟೋ ಶತಮಾನಗಳ ಹಿಂದೆ ಪ್ರೀತಿ ಎಂಬ ಬ್ರಿಡ್ಜ್ ಅನ್ನ ನಮ್ಮ ಶರಣರು ಸಂತರು ಕಟ್ಟಿ ಹೋಗಿದ್ರು, ಅದು ನಿಮ್ ಕಡೆಯಿಂದ ಕಟ್ಟಕ ಸಾಧ್ಯ ಐತನು ಕೇಳ್ದ. ಎಷ್ಟೋ ವರ್ಷದ ಹಿಂದೆ ಜ್ಞಾನ ಎಂಬ ದೀಪವನ್ನ, ಪ್ರೀತಿ ಎಂಬ ದೀಪವನ್ನ ನಮ್ಮ ಸಂತರು ಶರಣರು ಬೆಳಗ್ಗೆ ಹೋಗಿದ್ರಲ್ಲ, ಆ ದೀಪ ನಿಮ್ಮಿಂದ ಬರಕಕ್ಕ ಸಾಧ್ಯ ಐತನು ಅಂತ ಕೇಳಿದವ. ಸುಮ್ಮಾದ್ರು ನಮ್ಮ ದೇಶವನ್ನ ನೀವು 200 ವರ್ಷ ಲೂಟಿ ಮಾಡಿ ಹೋದ್ರಲ್ಲ, ನಮ್ಮ ದೇಶದ ಸಂಸ್ಕೃತಿ ನಿಮ್ಗೆ ಲೂಟಿ ಮಾಡಕ ಸಾಧ್ಯ ಆಯ್ತನು? ಬರೇ ಒಬ್ಬ ಕಾಕಾ ಚೂಪ್ ಟೆಪ್ಗಿ ಹಾಕೊಂಡು ಲುಂಗಿ ಕಟ್ಟಿದ್ನಂದ್ರ ಅವನಂಗ ನಿಮಗ್ ಕಾಪಿ ಮಾಡಕ್ ಆಗ್ಲಿಲ್ಲ. ನೀವು ಸೂಟ್ ಬೂಟ್ ಹಾಕೊಂಡು ಮೆರದ್ರಿ, ನಿಮ್ಮದು ಸಂಸ್ಕೃತಿ ಅಲ್ಲ ನನ್ನದು ಸಂಸ್ಕೃತಿ ಅಂದ್ರು. ನಮ್ಮ ತಾಯಂದರು ಎಷ್ಟು ಚಂದ ಸೀರೆ ಹಾಕೊಂಡು ಕುಂಕುಮ ಹಾಕೊಂಡು ಎಷ್ಟು ಚಂದ ಒಂದು ಕ್ಷಣ ದೇವಸ್ಥಾನಕ್ಕೆ ನಮ್ಮ ತಾಯಂದರು ಬಂದ್ರು ಅಂತಂದ್ರೆ, ಆ ಸಂಸ್ಕಾರ ಆ ಸಂಸ್ಕೃತಿ ನನ್ನ ದೇಶದಿತ್ತಲ್ಲ, ಅದನ್ನ ನಿಮ್ ಕಡೆಯಿಂದ ಕಳು ಮಾಡಕ ಸಾಧ್ಯ ಆಯ್ತೇನೋ ಅಂತ ಒಬ್ಬ ಸಣ್ಣ ಹುಡುಗ ಪ್ರಶ್ನೆ ಮಾಡಿದಾಗ, ಓದಿದ ದೊಡ್ಡ ಜ್ಞಾನಿ ಗಪ್ ಚುಪ್ ವೇದಿಕೆ ಮೇಲೆ ಕುಂತಿದ್ದ. ಅಷ್ಟು ನನ್ನ ದೇಶದ ಸಂಪತ್ತು ಏನೇ ಇದ್ರು ಕೂಡ ಅವ್ರ ಕಡೆಯಿಂದ ಲೂಟಿ ಮಾಡಕ್ ಆಗ್ಲಿಲ್ಲ. ಒಂದು ದಿನ ಏನಾಯ್ತು, ಕಳ್ರು ಬಹಳ ಅದ, ಎಲ್ಲಿ ಹೋಗ್ತಿರಲ್ಲಿ ಬರೇ ಕಳ್ರೆ. VIP ಕಳ್ರು ಬೇರೆ, VVIP ಕಳ್ರು ಬೇರೆ, ನಾರ್ಮಲ್ ಕಳ್ರು ಬೇರೆ, ಲೋಕಲ್ ಕಳ್ರು ಬೇರೆ, ಬಹಳ ಬಗೆಯದಾವ್ ಕಳ್ರೊಳಗೆ. ನಾನ್ ಬಿಡಿಸಿ ಹೇಳುವುದಿಲ್ಲ ಅದನ್ನ. ಹಿಂಗೆ ಕಳ್ತನ ಜಾಸ್ತಿ ಆಗ್ಬೇಕಾದ್ರ ಜಪಾನ್ ದೇಶದವ್ರು ಯೋಚನೆ ಮಾಡ್ತಾರ, ಹೆಂಗರ ಮಾಡಿ ಈ ಕಳ್ಳರನ್ನ ಕಂಡು ಹಿಡಿಬೇಕು ನಾವು. ಅವ್ರು ಒಂದು ಮಷೀನ್ ಅನ್ನ ತಯಾರು ಮಾಡಿದ್ರು, ಕಳ್ಳರು ಕಂಡು ಹಿಡಿಯೋ ಮಷೀನ್. ಆ ಮಷೀನ್ ಏನ್ ಮಾಡ್ತಿತ್ತು, ಒಂದು ದಿವ್ಸಕ್ಕ 200 ಕಳ್ಳರನ್ನ ಕಂಡು ಹಿಡಿತದು ಜಪಾನ್ ಒಳಗೆ. ಅದನ್ನ ನೋಡಿದ ಚೀನಾ ದೇಶದವರು ಇದನ್ನ ನಾನು ಕಂಡು ಹಿಡಿದ್ರೆ ಹೆಂಗಾಗ್ತೈತಿ ಅಂತ ಕಂಡು ಹಿಡಿತಾರ. ಅದು ದಿವ್ಸಕ್ಕೆ 1000 ಕಳ್ಳರನ್ನ ಕಂಡು ಹಿಡಿತದು, ಅಂದ್ರೆ ಹಿಡ್ಕೊಂಡು ಬಂದು ಒಗಿತಿರ್ತದು. ಇದನ್ನ ಭಾರತ ದೇಶ ತಗೊಂಡು ಬಂದು ಹೆಂಗಾರ ಮಾಡಿ ಕಳ್ಳರನ್ನ ಹಿಡಿಯೋದು ನಾವು ಪತ್ತೆ ಹಚ್ಚುನು ಬಾ ಅಂತಂದು ಭಾರತ ದೇಶಕ್ಕೆ ತಗೊಂಡು ಬಂದು ಕಳತನ ಎಲ್ಲೆಲ್ಲಕ್ಕೋ ಎಲ್ಲಾ ಕಡೆ ಆ ಮಷೀನ್ ಅನ್ನ ಬಿಟ್ರು. ನಮ್ಮ ಕಟ್ಟಿ ಮ್ಯಾಕ್ ಕುಂತು ಹುಡುಗರು ಏನ್ ಯೋಚನೆ ಮಾಡಿದ್ವು ಅಂದ್ರೆ, ಇದು ಎದಕ್ ಬಂದದ ಮಷೀನ? ಮಾತಾಡ್ರವ, ಇದು ಮಷೀನ್ ಎದಕ್ ಬಂದದ? ತಂಡ್ ಹಿಡ್ದೈತಲ್ಲ, ತಂಡ್ ಹಿಡ್ದೈತಲ್ಲ ಯಾರಿಗ? ಮಷೀನ್ ಎದಕ್ ಬಂದೈತಿ? ಇದು ಕಳ್ಳರನ್ನ ಹಿಡ್ಯಾಕ್ ಬಂದೈತಿಲ್ಲ. ಕಟ್ಟಿ ಮ್ಯಾಕ್ ಕುಂತ ಒಬ್ಬ ಹುಡುಗ ಯೋಚನೆ ಮಾಡ್ದ, ಕಳ್ಳರನ್ನ ಹಿಡ್ಯಾಕ ಬಂದ ಮಷೀನ್ ಐತಂದ ಮ್ಯಾಗ ಮಷೀನ್ ಎಬ್ಬಿಸ್ಬಿಡು ಮುಗಿದೈತಲ್ಲ ಅಂತ. ಕಳ್ಳರ ನಮ್ಮನ್ನ ಕಣ್ಣು ಹಿಡ್ಯಾಕ ಬಂದ ಮಷೀನ್ ಐತಂದ್ರ ಮಷೀನ್ ಎಬ್ಬಿಸ್ಬಿಟ್ರೆ ಮುಗಿತಲ್ಲ ಅಂತ ಯೋಚನೆ ಮಾಡಿ ಮಷೀನ್ ಕಳು ಮಾಡಿ ಹೋಗಲ್ಬಿಟ್ರ ಕಡೆ ಬ್ರಿಡ್ಜ್ ಹೊರಗೆ. ಯಾಕೆ ಮಾತನ್ನ ನಾನು ಹೇಳಕತ್ತೀನಿ ಅಂದ್ರೆ, ನನ್ನ ದೇಶಕ್ಕೆ ನಿಮ್ಮ ಎಜುಕೇಶನ್ ಅವಶ್ಯಕತೆ ಇರ್ಲಿಲ್ಲ,
ನನ್ನ ದೇಶಕ್ಕೆ ನಿಮ್ಮ ಸೂಟ್ ಬೂಟ್ ಅವಶ್ಯಕತೆ ಇರಲಿಲ್ಲ. ನನ್ನ ದೇಶಕ್ಕೆ ನಿಮ್ಮ ತೊದಲು ಬದಲುಗಳ ಇಂಗ್ಲಿಷ್ ಅವಶ್ಯಕತೆ ಇರಲಿಲ್ಲ. ನನ್ನ ದೇಶಕ್ಕೆ ಸೀರೆ ಎಂಬ ಸೂಟ್ ಇತ್ತು, ನನ್ನ ದೇಶಕ್ಕೆ ಲುಂಗಿ ಎಂಬ ಸೂಟ್ ಇತ್ತು, ನನ್ನ ದೇಶಕ್ಕೆ ತಿಲಕ ಎಂಬ ದೊಡ್ಡ ನಾಮ ಇತ್ತಲ್ಲ, ಅದೇ ನನ್ನ ಭಾರತ ದೇಶದ ಗುರುತಾಗಿತ್ತು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಏನು ನನ್ನ ಭಾರತ ದೇಶದ ಸಂಸ್ಕೃತಿ, ಎಷ್ಟು ಶ್ರೀಮಂತ ನನ್ನ ಭಾರತ ದೇಶದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನ ನಾವೆಲ್ಲ ಯುವಕರು ಎತ್ತಿ ಹಿಡಿಬೇಕಾಗ್ತದೆ. ಒಬ್ಬ ಹುಡುಗನಿಗೆ ಶಾಲೆ ಒಳಗ ಕೇಳಿದ್ರು, ನಿನ್ನ ಮನಸ್ಸೊಳಗೆ ಏನೈತಿ ಅಂತ. ಅವ ಅಂದ, ನನ್ನ ಮನಸ್ಸೊಳಗೆ ನನ್ನ ತಂದೆ ತಾಯಿ ಅದಾರ ಅಂದ. ಮತ್ತೊಬ್ಬ ಹುಡುಗನಿಗೆ ಕೇಳಿದ್ರು, ನಿನ್ನ ಮನಸ್ಸೊಳಗೆ ಏನೈತಿ ಅಂತ ಕೇಳಿದ್ರು. ಅವ ಅಂದ, ಸ್ವಾಮಿಗಳ ಹೇಳಿದ್ರೆ ತಪ್ಪಾಗ್ತೈತಿ, ನನ್ನ ಮನಸ್ಸೊಳಗೆ ಒಬ್ಬಕ್ಕೆ ಹುಡುಗಿ ಅದಾಳ ಅಂದ. ಮತ್ತೊಬ್ನಿಗೆ ಕೇಳಿದ್ರು, ಕೊನೆ ಬೆಂಚ್ ಒಳಗ್ ಕುಂತಿದ್ದ, ಏ ದೋಸ್ತ ನಿನ್ನ ಮನಸ್ಸೊಳಗೆ ಏನೈತಿ ಅಂತ ಕೇಳಿದ್ರು. ಅವ ಅಂದ, ನನ್ನ ಮನಸ್ಸಲ್ಲ, ನನ್ನ ರೋಮದೊಳಗೆ ನನ್ನ ಭಾರತ ಮಾತೆ ಬಿಟ್ರೆ ನನ್ನ ಮನಸ್ಸೊಳಗೆ ಏನೂ ಇಲ್ಲ ಅಂದ. ಅಂತವ್ರು ಬೇಕಾಗ ನಮ್ಮ ದೇಶ ಕಟ್ಲಿಕ್ಕೆ. ಪ್ರತಿ ನಾಡ ಒಳಗ, ಪ್ರತಿ ನಾಡ್ ಒಳಗ, ಪ್ರತಿ ಹೃದಯದೊಳಗ ನನ್ನ ದೇಶ ಅನ್ನೋ ಹೆಮ್ಮೆ ಯಾರಲ್ಲಿ ಹುಟ್ಟುತ್ತದಲ್ಲ, ಅವರಿಂದ ಮಾತ್ರ ಜಗತ್ತು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ, ಸಮಾಜ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಪೂಜ್ಯರು ಮಾತನಾಡ್ಬೇಕಾದ್ರೆ ಹೇಳಿದ್ರು, ನನಗೊಂದು ಸ್ವಾಮಿ ವಿವೇಕಾನಂದರ ಕೋಟ್ ನೆನಪಿಗೆ ಬಂತು. ಸ್ವಾಮಿ ವಿವೇಕಾನಂದರು ಬಹಳ ಮಾರಿ ಕಪ್ಪಾಳಿ ಹೊಡೆದ ಒಂದ್ ಮಾತನ್ನ ಬರೆದಿದ್ರು ಅವ್ರು. ನಾನು ಓದ್ಬೇಕಾದ್ರ, ಯಾವ ಸಮಾಜದೊಳಗ ಕುಡುಕರು ಹೆಚ್ಚಾಗ್ಯಾರ, ಯಾವ ಸಮಾಜದೊಳಗ ಜೂಜಾಟಗಳು ಹೆಚ್ಚಾಗ್ಯಾವು, ಯಾವ ಸಮಾಜದೊಳಗ ತಂದೆ ತಾಯಿನ ಹೊರಗೆ ಹಾಕು ಹೆಚ್ಚಾಗ್ಯದಲ್ಲ, ಆ ಸಮಾಜದ ಸ್ವಾಮಿ ಸತ್ತಿದ್ದಾನೆ ಅಂತ ಸ್ವಾಮಿ ವಿವೇಕಾನಂದರು ಬರೆದಿದ್ರು. ಎಷ್ಟು ಅದ್ಭುತವಾಗಿ. ಪೂಜ್ಯರು ಹೇಳ್ಬೇಕಾದ್ರೆ ನನಗೊಂದು ಮಾತಿಗೆ ನೆನಪು ಬಂತು. ನಾನು ಇದನ್ನ ತಗೊಂಡಾಗ ಒಟ್ಟ ನನಗೆ ನಿದ್ದೆನೆ ಹತ್ತಲಿಲ್ಲ. ಯಾವಾಗ ಆ ಕೋಟನ್ನ ನಾನು ಓದಿದ್ನಲ್ಲ, ಒಟ್ಟ ನೀವು ನಂಬಲ್ಲ, ನಿದ್ದೆ ಹತ್ತಿರ್ಲಿಲ್ಲ. ಏನಾದ್ರೂ ಮಾಡ್ಬೇಕಲ್ಲ ನಾವು ಸಮಾಜಕ್ಕೆ ಅಂತ ಒಂದು ಜೋಳಿಗೆ, ಚಟದ ಜೋಳಿಗೆ ಪೂಜ್ಯರೆಲ್ಲ ಸಾಥ್ ಕೊಟ್ಟು ಮಾಡ್ರಿ ದೇವರ ಅವಶ್ಯವಾಗಿ ಅಂತಂದು ನಮ್ಮ ಜೊತೆಯಾಗಿ ನಿಂತ್ಕೊಂಡ್ರು. ಆ ದುಶ್ಚಟದ ಜೋಳಿಗೆ ಅಂತ ನಾವು ಮಾಡಿದಾಗ ಎಷ್ಟು ಸಣ್ಣ ಸಣ್ಣ ಹುಡುಗರು, ನಾನು ಸಣ್ಣ ಸಣ್ಣ ಈಟಿಟ್ಟು ಹುಡುಗರೆಲ್ಲ ದುಶ್ಚಟಕ್ಕೆ ಬಲಿಯಾಗಿದ್ರು. ಅವು ಸುಡುಗಾಡ RMD ತಿಂತಿದ್ವು, ಏನೇನೋ ಬರ್ತಾವಲ್ಲ ವಿಮಲ್ ಅಂತ ತಿಂತಿದ್ವು, ಸಿಗರೇಟ್ ಸೇರ್ತಿದ್ವು, ಕುಡಿತಿದ್ವು. ಇನ್ನೂ ಮೀಸಿ ಬಂದಿಲ್ಲ ಖರೆ, ಎಲ್ಲಾ ಚಟಗಳನ್ನ ಮಾಡೋರಾಗ್ತಿದ್ರು. ಅವ್ರನ್ನೆಲ್ಲ ನನ್ನ ಜೋಳ್ಯಾಗ ಹಾಕ್ರಿಪ್ಪ ಅಂತ ನಾವು ಜೋಳಿಗೆ ಮಾಡಿ ಅವ್ರೆಲ್ಲಾ ದುಶ್ಚಟ ತಗೊಂಡಾಗ ನಮಗೆ ಸಮಾಧಾನ ಆಗಿತ್ತು. ನೀವು ನಂಬಲ್ಲಿ, ನಾನು ಮೈಸೂರೊಳಗೆ ಅಭ್ಯಾಸ ಮಾಡ್ಬೇಕಾದ್ರ ಒಬ್ಬ ಹುಡುಗ, ತಂದೆ ತಾಯಿ ಬಹಳ ಬಡವರು. ಆ ಹುಡುಗನಿಗೆ ಶಾಲೆ ಅಭ್ಯಾಸ ಮಾಡಕ್ ಕಳಿಸಾರ. ಅವನು ಕಂಟಿನ್ಯೂ ಬ್ಯಾಕ್ ಮೇಲೆ ಬ್ಯಾಕ್ ಹಾಕತ್ತಿದ್ದು. ಅವನು ಸಬ್ಜೆಕ್ಟ್ ಏನದಾವಲ್ಲ, ಬ್ಯಾಕ್ ಮೇಲೆ ಬ್ಯಾಕ್ ಹಾಕತ್ತಿದ್ದು, ಒಟ್ಟ ಪಾಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವ ಸೊಲ್ಯೂಷನ್ ಏನು ಫೈಂಡ್ ಮಾಡ್ಕೊಂಡ ಅಂದ್ರೆ ಸಿಗರೇಟ್ ಸೇದುದು. ನನ್ನ ಕಣ್ಣು ಮುಂದೆನೆ ನಮ್ಮ ಗೆಳೆಯ ಅವ ಸಿಗರೇಟ್ ಸೇದಿದ್ರೆ ನನ್ನ ಬ್ಯಾಕ್ ಕ್ಲಿಯರ್ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಪ್ಯಾಕ್ ಮೇಲ್ ಪ್ಯಾಕ್ ಹಿಂಗ ಸಿಗರೇಟ್ ಸೇದವ. ನಾ ಒಂದು ದಿನ ಅವನಿಗೆ ಹೋಗಿ ಕೇಳಿದೆ, ಎದಕ್ಕೆ ಸಿಗರೇಟ್ ಸೇದಕತ್ತೀಯೋ ಹುಚ್ಚ? ನಿಮ್ಮ ಅವ್ವ ಅಪ್ಪ ದುಡಿತಾರ, ನಿಮ್ಮವ್ವ ಯಾರ್ದೋ ಮನಿ ಮುಸ್ರಿ ತಿಕ್ಕಿ ನಿನಗಿಲ್ಲಿ ಕಲಿಸಾರ, ನಿಮ್ಮಪ್ಪ ಇನ್ನೊಬ್ಬರ ಹಮಾಲಿ ಕೆಲಸ ಮಾಡಿ ನಿನಗಿಲ್ಲಿ ಮೈಸೂರೊಳಗೆ ಓದಾಕ್ ಕಲಿಸಾರ. ನೀನ್ ಓದುದು ಬಿಟ್ಟು ಇದೇನು ಸಿಗರೇಟ್ ಸೇದುದು ಮಾಡಕತ್ತಿಯಲ್ಲ ಅಂತ ಕೇಳಿದಾಗ ಅವ ಅಂದ, ಬುದ್ಧಿ ಸ್ವಾಮೀಜಿ, ನಂದು ಬ್ಯಾಕ್ ಮ್ಯಾಗ ಬ್ಯಾಕ್ ಅದಾವು, ಅದಕ್ಕೆ ಪ್ಯಾಕ್ ಮ್ಯಾಗ ಪ್ಯಾಕ್ ಸೇರಾಕತ್ತೀನಿ. ಪ್ಯಾಕ್ ಮ್ಯಾಗ ಪ್ಯಾಕ್ ಸಿಗರೇಟ್ ಸೇರಿದ್ರ ಬ್ಯಾಕ್ ಕ್ಲಿಯರ್ ಆಕ್ಕಾವು ಅಂದವ. ಹುಚ್ಚಿಪ್ಯಾಲಿ, ಸಿಗರೇಟ್ ಅದು ಪ್ಯಾಕ್ ಮ್ಯಾಗ ಪ್ಯಾಕ್ ಸೇರಿದ್ರೆ ಬ್ಯಾಕ್ ಕ್ಲಿಯರ್ ಆಗುದಿಲ್ಲ, ನಿನ್ನ ಬ್ಯಾಕ ಹೋಗ್ತದಂಗ ನಾವು. ಪ್ಯಾಕ್ ಮ್ಯಾಗ ಪ್ಯಾಕ್ ಸೇರಿದ್ರೆ ಬ್ಯಾಕ್ ಕ್ಲಿಯರ್ ಆಗುದಿಲ್ಲ. ಒಂದು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದು, ಬ್ಯಾಕ್ ಕ್ಲಿಯರ್ ಆಕ್ಕವಂತ ನಾನು ನಿಮ್ಮ ಮಾತನ್ನ ಹೇಳಿದ್ದೆ. ಸಿಗರೇಟ್ ಸೇದೋದ್ರಿಂದ ಅದು ಅಂತಿರ್ತೈತಿ. ಎಷ್ಟು ಮಸ್ತ್ ನಮಗ್ ಅಂತಿರ್ತೈತಿ ಅಂದ್ರೆ ನಾವು ಕಣ್ಣು ತೆಗೆದು ಓದುದಿಲ್ಲ, ನಾವು ಒಟ್ಟ ಕಣ್ಣು ತೆಗೆದು ಓದುದಿಲ್ಲ. ನಾವು ಬರ್ದಿರ್ತಾರಿಲ್ಲ, ಟೊಬ್ಯಾಕೋ ಇಸ್ ಇಂಜುರಿಯಸ್ ಟು ಹೆಲ್ತ್, ಇಟ್ ಲೀಡ್ಸ್ ಟು ಕ್ಯಾನ್ಸರ್, ಇಟ್ ಲೀಡ್ಸ್ ಟು ಡೆತ್ ಅಂತ ಬರ್ದಿರ್ತಾರೆ. ಇಫ್ ಯು ಸ್ಮೋಕ್ ಯು ವಿಲ್ ಲೀಡ್ಸ್ ಟು ಡೆತ್ ಅಂತ ಅದ್ರ ಪ್ಯಾಕೆಟ್ ಮ್ಯಾಗ ಬರ್ದಿರ್ತಾರಿಲ್ಲ. ಅದನ್ನ ಓದ್ತೀವಿ ಖರೆ, ಮತ ಸೇರ್ತಿರ್ತೀವಿ, ಹಂಗ ಮಸ್ತ್ ಹೋಗಿ ಬಿಡ್ತಿರ್ತೀವಿ. ಅದ್ರ ಮ್ಯಾಗ ಬರ್ದಿರ್ತಾರ, ಅದೊಂದು ಎಷ್ಟು ಚಂದ, ಅದನ್ನ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಲೇನ, ನೀ ನನ್ನ ತಗೊಂಡೆ ಅಂದ್ರೆ ನಿನ್ನ ನಾ ತಗೋತೀನಿ ಅಂತ ಬರ್ದಿರ್ತಾರ. ನೀ ನನ್ನ ತಗೊಂಡೆ ಅಂದ್ರೆ ನಿನ್ನ ನಾ ತಗೋತೀನಿ ಅಂತ ಬರ್ದಿರ್ತಾರ. ಅದನ್ನ ನೋಡ್ತೀವಿ, ಮತ್ತೆ ನಾವು ಅದನ್ನ ಸೇರ್ತೀವಲ್ಲ. ಅದು ಸಿಗರೇಟ್ ಅಂತಿರ್ತೈತಿ, ಅದು ಮಸ್ತ್. ನೀವು ಕಿವಿ ಕೊಟ್ಟ ಕೇಳಿಸ್ಕೊಳ್ಳೋದಿಲ್ಲ. ಸಿಗರೇಟ್ ಹಚ್ಚಬೇಕಾದ್ರೆ ಅದು ಅಂತಿರ್ತೈತಿ. ಇವತ್ತು ನನ್ನ ಬೆಂಕಿ ಹಚ್ಚಿ ಅಲ್ಲ, ನೀನು ಕಡ್ಡಿ ಪಟ್ಟ ಕೊರದು ಇವತ್ತು ಸಿಗರೇಟಿಗೆ ಬೆಂಕಿ ಹಚ್ಚಿ ಅಲ್ಲ, ಮುಂದೊಂದು ದಿನ ನಿನ್ನ ಮಣ್ಣಾಗಿಟ್ಟು ನಿನ್ ತಲೆ ಮ್ಯಾಗ ನಾ ಬೆಂಕಿ ಹಚ್ತೀನೋ ಅಂತ ಅದು ಸಿಗರೇಟ್ ಅಂತಿರ್ತೈತೆ. ಅದು ಕೇಳಿಸ್ಕೋಬೇಕು ನಾವು ಅಷ್ಟೇ, ಅದು ಅಂತಿರ್ತೈತದು, ನಾವು ಕೇಳಿಸ್ಕೋಬೇಕಷ್ಟೇ. ಒಬ್ಬವ ಪತಿದೇವ, ಭಾರಿ ಪತಿದೇವ, ಮನೆಗೆ ದಿವ್ಸ ಕುಡ್ದು ಬರೋದು, ಹೆಂಡತಿಗೆ ಬೈಯುದು, ಮಕ್ಕಳಿಗೆ ಬೈಯುದು ಮಾಡ್ತಿದ್ದವ. ಅವನಿಗೆ ಆಕಿ ಹೆಣ್ಮಕ್ಳು ಏನ್ ಮಾಡಿದ್ಲು, ದಿವ್ಸ ರಾತ್ರಿ ಕುಡ್ದು ಬರ್ತಾನ ಬಾ ಅಂತ ಬರೀ ಚಪಾತಿ ಮಾಡಿ ಹಾಕ್ತಿದ್ಲು. ದಿವಸ ಚಪಾತಿ ಮಾಡಿ ಹಾಕುದೆ 1 ವಾರ ತಿಂದ, 2 ವಾರ ತಿಂದ, 3 ವಾರ ತಿಂದ. ಕಂಡಪಟ್ಟಿ ಬೇಸರ ಆಯ್ತು. ಕುಡಿದು ಬಂದು ಇನ್ನೇನಕ್ಕಿ ಹಿಂಗ ಪ್ಲೇಟ್ ಇಟ್ಲು ಚಪಾತಿಯಾಗ ಒದ್ದು ಬಿಟ್ಟವ ಪ್ಲೇಟಿಗೆ.
ಪ್ಲೇಟಿಗೆ ಒದ್ದು ಹೆಂಡತಿ ಕಪ್ಪಾಳಿ ಹೊಡೆದು ಒಂದು ಮಾತು ಹೇಳ್ದ, ದಿವ್ಸ ಚಪಾತಿ ಕೊಡಕತ್ತಿ ಇದಕ್ಕೆ ಕಟ್ಕೊಂಡಿನ ನಿನಗಂದ ನಾವು. ದಿವ್ಸ ನನಗೆ ಚಪಾತಿ ಮಾಡಿ ಕೊಡಾಕತ್ತಿ, ನಿನಗೆ ಇದಕ್ಕೆ ಕಟ್ಕೊಂಡಿಲ್ಲ, ವೆರೈಟಿ ವೆರೈಟಿ ಊಟ ಮಾಡೋದು ಹಾಕ್ತಿದ್ರು ಬಿದ್ದಿರು, ಇಲ್ಲ ನಡೀತವ್ರ ಮನಿಗಂತ ಕುಡ್ದು ನಿಸಿದಾಗ ಮಾತಾಡಿದ. ಆಕಿ ಘಟನೆಕಿದ್ಲು, ಕೇವ ಮಡ್ಡಿ ಊರನೇಕಿದ್ಲು, ಬಳಿ ಏರ್ಸಿದ್ಲು, ಮಗನೇ ಮಾಡ್ತೀನಿ ತಡಿ ಅಂತ ಬಿಟ್ಲು. ಒಂದ್ ಕಪ್ಪಾಳಿಗೆ ಸರದು ಬಿಟ್ಲು. ಬರೇ ದಿವ್ಸ ಒಂದ ಊಟ ಮಾಡಾಕತ್ತೀನಿ ಅಂತ ತಾಟ್ ಒದ್ದಿಯಲ್ಲ, ದಿವ್ಸ ಒಂದ ಬ್ರ್ಯಾಂಡ್ ಕುಡಿದು ಬರ್ತಿ ಮಗನ, ಎಂದರ ಬಾಟ್ಲಿ ಒದಿಬೇಕಿಲ್ಲ ಅಂದ. ಅರ್ಥ ಆಗಿದ್ರೆ ಚಪ್ಪಾಳೆ ಹೊಡ್ರಿ ಅವಳು. ಒಂದ ಚಪಾತಿ ಒಂದ ತಟ್ಟೆ ಹಾಕ್ಕೊಟ್ಟಿನಿ ಅಂದ್ರೆ ಊಟ ಬೇಸರ ಆಗ್ಯದ ಮಗನೇ, ಒಂದ ಬ್ರ್ಯಾಂಡ್ ದಿವ್ಸ ಕುಡ್ದು ಬಂದು ವಾಂತಿ ಮಾಡ್ಕೊಳಕತ್ತೇಲೆ, ಬೇಸರ ಆಗಿಲ್ಲ, ಒಮ್ಮೆ ಒದ್ದು ಬರ್ಬೇಕಿಲ್ಲ ಬಾಟ್ಲಿ ಒದ್ದು ಬಂದಿಲ್ಲ ಮಗ, ತಾಟ್ ಓದಾಕತ್ತಿ ನಡಿ ಅಂತ ಮನೆಯಿಂದ ಒದ್ದು ಹೊರಗೆ ಹಾಕಿದ್ಲು. ಯಾಕೆ ಮಾತನ್ನ ನಾನು ಹೇಳಕತ್ತೀನಿ ಅಂತಂದ್ರೆ, ದುಶ್ಚಟಗಳನ್ನ ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೇನ್ ಸೋಷಿಯಲ್ ಮೀಡಿಯಾಕ್ ನಾವೆಲ್ಲ ಎಡಿಕ್ಟ್ ಆಗಿವಲ್ಲ, ಎಲ್ಲ ಯೂತ್ಸ್ ಏನ್ ಎಡಿಕ್ಟ್ ಆಗಿವಿ ಸೋಷಿಯಲ್ ಮೀಡಿಯಾಕ, ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ನಾನು ಇವೇನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಆಡ್ಸ್ ಬರ್ತಾವಲ್ಲ ಅವನ್ನೆಲ್ಲ ಬಿಡು ಪ್ರಯತ್ನ ಮಾಡ್ರಿ. ಆಡ್ಸ್ ಬಂದು ಅಂದ್ರೆ ಫೋನ್ ಹಿಂಗ್ ಬಿಟ್ಟು ಬಿಡ್ರಿ. ಯಾಕಂದ್ರೆ ಯೂಟ್ಯೂಬ್ನು ಮಾರ್ಕೊಂಡಾರ, ಇನ್ಸ್ಟಾಗ್ರಾಮು ಮಾರ್ಕೊಂಡಾರ, ಫೇಸ್ಬುಕ್ ಮಾರ್ಕೊಂಡಾರ, ಎಲ್ಲ ಮಾರ್ಕೊಂಡಾರ. ನೀವು ನಂಬಲ್ಲ, ಒಂದು ಜೂಜಾಟದ ಪ್ರಮೋಷನ್ ಮಾಡಿದ್ರ ಮನೆತನದೊಳಗ ಬಂಗಾರ ಇಡಬಹುದು, ಅಷ್ಟ ರೊಕ್ಕ ಕೊಡ್ತಾರ. ನೀವೇನು ಸೋಕಾಲ್ಡ್ ಸೆಲೆಬ್ರಿಟೀಸ್ ಅಂತ ಕರಿತೀರಲ್ಲ, ನೀವೇನು ಸೋಕಾಲ್ಡ್ ಹೀರೋಗಳಂತ ಕರಿತಲ್ಲ, ಯಾರಣ್ಣ ನಿಜವಾದ ಹೀರೋ? ಯಾರು ನಿಜವಾದ ಹೀರೋ? ಸುಮ್ನೆ ಮೂರ್ ತಾಸು ನಟನೆ ಮಾಡೋ ಯಾವತ್ತೂ ಹೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಚಲೋ ಇರ್ಲಿ, ನನ್ನ ಮಗಳು ಚಲೋ ಇರ್ಲಿ ಅಂತ ಹರಕ ಬನೇನ್ ಹಾಕೊಂಡು ಬಿಸಿಲಾಗ ದುಡ್ಯಾಕತ್ತಾನಲ್ಲ ನಿಮ್ಮಪ್ಪ, ಅವ ನಿಜವಾದ ಹೀರೋ, ಅವನಿಗಿಂತ ದೊಡ್ಡ ಹೀರೋ. ಅವ್ರು ಯಾವ ಹೀರೋಗಳ ನನಗ ಖುಷಿ ಅದ, ನಟನೆ ಮಾಡೋರ ಮೇಲೆ ನನಗೂ ಖುಷಿ ಅದ, ಅವ್ರವ್ರ ಟ್ಯಾಲೆಂಟ್ ಅವ್ರವ್ರ ಕ್ಷೇತ್ರದೊಳಗೆ ಬೆಳೆದಾರ, ಖುಷಿ ಅದ, ಇಲ್ಲ ಅನ್ನಲ್ಲ. ಅವ್ರೆಲ್ಲ ರಮ್ಮಿ ಆಡ್ರಿ ಅಂತ ನಿಂತಾರಲ್ಲ, ಅದಕ್ಕೆ ನನಗೆ ದುಃಖ. ಅವರೆಲ್ಲ ಡ್ರೀಮ್ 11 ಆಡ್ರಿ ಅಂತ ನಿಂತಾರಲ್ಲ, ಅದಕ್ಕೆ ನನಗೆ ದುಃಖ. ಅವರೆಲ್ಲ My11 ಸರ್ಕಲ್ ಆಡ್ರಿ ಅಂತ ನಿಂತಾರಲ್ಲ, ಅದಕ್ಕೆ ನನಗೆ ದುಃಖ ಅದ. ಯೂಟ್ಯೂಬ್ ಒಳಗ ಪ್ರವಚನ ಕೇಳಬೇಕು ಅಂತ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ ಏನ್ ಬರುತ್ತೆ ಗೊತ್ತೇನ್ ನಿಮಗ್? ರಮ್ಮಿ ಆಡ್ರಿ 5 ಲಕ್ಷ ಗೆಲ್ರಿ ಅಂತ ಅಡ್ವರ್ಟೈಸ್ ಬರಾಕತ್ತದ. ಮತ್ತೆ ಎಲ್ಲಿ ಬಡ್ಕೋಬೇಕು ನಾವು ಸ್ವಾಮಿಗಳು ಹೇಳ್ರಿ ನೋಡು, ಎಲ್ಲಿ ಬಡ್ಕೋಬೇಕು ನಾವು? ನೀವೇನು ಹೀರೋಗಳಂತ ಟ್ಯಾಟೋ ಹಾಕ್ಸ್ಕೊಂಡಿರಲ್ಲ, ಅವರೇ ಬರಾಕತ್ತಾರಲ್ಲ 5 ಸೆಕೆಂಡ್ 10 ಸೆಕೆಂಡ್ ಬಂದು ರಮ್ಮಿ ಆಡಿ 5 ಲಕ್ಷ ಗೆಲ್ರಿ, 5 ಲಕ್ಷ ಗೆಲ್ರಿ ಎಲ್ಲ ಮನಿ ಮುಚ್ಚ್ರಿ ಮಠ ಮುಚ್ಚ್ರಿ ಅಂತ ಹೇಳ್ತಾರ ಅವ್ರು ಇಂಡೈರೆಕ್ಟ್ ಆಗಿ. ಇದನ್ನ ಹೇಳಿದ ಮ್ಯಾಗ ನಮ್ಮ ಪ್ರವಚನ ಓಪನ್ ಆಗ್ತಾವ ಅಂತಂದ್ರ ಎಲ್ಲಿ ಬಂದು ನಾವು ನಿಂತೀವಿ ಒಂದು ಕ್ಷಣ ಯೋಚನೆ ಮಾಡಿರಲ್ಲ. ದಯವಿಟ್ಟು ಏನ್ ಈ ಸೆಲೆಬ್ರಿಟಿಗಳು ಹೀರೋಗಳು ಅಂತ ಏನ್ ಅದಾರಲ್ಲ, ಅವರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಆ ಮನುಷ್ಯ ನಮಗೆ ಏನ್ ಹೇಳಿ ಕೊಡ್ತಾನ ನಿಜ ಜೀವನದೊಳಗೆ ಅನ್ನೋದು ಬಹಳ ಮುಖ್ಯ ಆಗ್ತದ. ಅದನ್ನ ನಾವು ಪಾಲನೆ ಮಾಡುವಂತವ್ರು ಆಗಬೇಕು ಅನ್ನುವಂತ ಮಾತನ್ನ ತಿಳಿಸಿ, ದಯವಿಟ್ಟು ನನ್ನೆಲ್ಲ ಯುವಕರಿಗೆ ಕೇಳ್ಕೊಳ್ಳೋದು ಒಂದೇ, ಚಟ ಮಾಡಬೇಡ್ರಿ, ತಂದೆ ತಾಯಿಗೆ ನೋವು ಮಾಡೋ ಕೆಲಸ ಮಾಡಬೇಡ್ರಿ. ಮತ್ ಏನು ಈಗಿನ ಕಾಲದೊಳಗೆ ಎಷ್ಟು ಕಾಮ ದೃಷ್ಟಿಯಾಗಿ ನಾವೆಲ್ಲ ಹೊಂಟಿದೀವಿ ಅಂದ ಮ್ಯಾಗ ದಿವಸ ಸೋಷಿಯಲ್ ಮೀಡಿಯಾ ಒಳಗ ನೋಡ್ತೀವಿ ಅತ್ಯಾಚಾರಗಳಾಗ್ತಾವ, ದಿವಸ ಸೋಷಿಯಲ್ ಮೀಡಿಯಾ ಒಳಗ ನೋಡ್ತೀವಿ ಅದು ಆಗ್ತಾವ ಇದು ಆಗ್ತಾವ. ಎದಕ್ಕೆ ಇವು ಆಗ್ತವೆ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಇಲ್ಲ, ನಮಗೆ ಸರಿಯಾಗಿ ಬೋಧನೆ ನಮಗೆ ತಂದೆ ತಾಯಿ ಮಾಡಿಲ್ಲ. ಹಂದಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲಾರ್ದಂಗ ನಾವು ಬದುಕಾಕತ್ತೀವಿ. ರಾತ್ರಿ 9 ಆದ ಕೂಡ್ಲೆ ಹಂದಿ ಜಾಗದಾಗ ಹೋಗಿ ನಾವು ಮಲ್ಕೊಳಕತ್ತೀವಿ. ಒಬ್ಬ ಕಾಲ್ ಎತ್ತಿ ಮಲಗಿರ್ತಾನ, ಒಬ್ಬ ಕೈ ಒಕಡ್ ಒಗದು ಮಲಗಿರ್ತಾನ, ಇನ್ನೊಬ್ಬ ಏನ್ ನೋಡ್ಬೇಕು ನಾನೇ ನಾಳೆ ಪ್ರಧಾನ ಮಂತ್ರಿ ನಾನೇ ಅನ್ನುವಂಗನ ಮಲಗಿರ್ತಾನ, ಮಾತಾಡಂಗೆ ಇಲ್ಲ. ಎದಕ್ಕಿದ ಆಗಾಕತ್ತೈತಿ ಅಂದ್ರ ಧರ್ಮ ಜಾಗೃತಿ ನಮ್ಮೊಳಗ ಇಲ್ಲ. ಏನು ಕುಡಿದ್ರ ನಾ ದೊಡ್ಡ ವಾಕ್ಯನಿ, ಏನು ಕುಡಿದ್ರ ನಾ ತಿಪ್ಪೆ ಮಲ್ಕೋತೀನಿ ಅನ್ನೋ ಸಣ್ಣ ಪರಿಜ್ಞಾನ ನನಗಿಲ್ಲ. ಒಂದು ಸಣ್ಣ ಹುಡುಗ ನೀವ್ ಯಾರಾದ್ರೂ ಕರ್ಕೊಂಬರ್ರಿ ವೇದಿಕೆ ಮ್ಯಾಗ, 5-6 ವರ್ಷದ ಹುಡುಗ ವೇದಿಕೆ ಮ್ಯಾಗ ಕರ್ಕೊಂಡ್ಬಂದ್ ಕೇಳ್ರಿ, ಅವ ನಿರೂಪಕರೇ ನೀವು ಕೇಳ್ರಿ ಏನು ಕುಡಿತೀಯಪ್ಪ ಅಂತ ಕೇಳ್ರಿ. ಅದು ಎಷ್ಟು ಚಂದ ಹೇಳುತ್ತೆ, ನನ್ನ ತಾಯಿ ಎದೆ ಹಾಲು ಕುಡಿತೀನಿ ಅನ್ನತ್ತೆ. ಹೌದಿಲ್ಲ, ನನ್ನ ತಾಯಿ ಎದೆ ಹಾಲು ಕುಡಿತೀನ್ರಿ ಸ್ವಾಮೀಜಿ ಅನ್ನತ್ತದ. ಅದೇ ಒಂದು 35-40 ವಯಸ್ಸದವ ಎಲ್ಲರ ಬ್ಯಾರೆ ಇರ್ತಾನ, ಹೊರಗೆ ಅವ್ನು ಕರ್ಕೊಂಬರ್ರಿ, ಏನ್ ಕುಡಿತೀರಿ ಅಂದ್ರೆ ಪಟ್ಟ ಬ್ರ್ಯಾಂಡ್ ಹೆಸರು ಹೇಳಕ್ ಚಾಲು ಮಾಡ್ತಾನ. ಅಂದ್ರ 6 ವರ್ಷದ ಹುಡುಗ ಶಾಣೆ ಆಯ್ತು, ಏನ್ 35 ವರ್ಷದ ದೊಡ್ಡವ ಶಾಣೆ ಅದಾನು? ಅವು ಹುಡುಗರು ಎಷ್ಟು ಚಂದ ಹೇಳ್ತಾವ ನೋಡು, ಯಾಕೆ ಸಣ್ಣ ಅದಾವಲ್ಲ ಅವು ಬುದ್ಧಿ ಚಂದ ಅದಾವಕ್ಕ, ಏನೋ ನಮ್ ಸಮಾಜಕ್ಕೆ ಬಿದ್ದಿಲ್ಲ ಅವು ಎಷ್ಟು ಚಂದ ಹೇಳ್ತಾವು. ಸಮಾಜದೊಳಗ ಒಂದು 6 ವರ್ಷದ ಹುಡುಗಿರೋ ಬುದ್ಧಿ 35 ವರ್ಷದ ಹುಡುಗಿಲ್ಲ. ಹಾಲು ಕುಡಿದ್ರ ತಾಯಿ ತೊಡಿ ಮ್ಯಾಗ ಮಲ್ಕೊಂತೀನಿ, ಹಾಲು ಕುಡಿದ್ರ ಹಂದಿ ತೊಡಿ ಮ್ಯಾಗ ಮಲ್ಕೊಂತೀನಿ ಅನ್ನೋ ಸಾಮಾನ್ಯ ಬುದ್ಧಿ ನಮಗಿಲ್ಲ. ಈ ಸಮಾಜ ಬದಲಾಗ್ಬೇಕಾಗಿದೆ. ಮಾತನಾಡೋರು ನಾವು ಹಂಗ ಮಾತಾಡ್ತೀವಿ, ಮಾತನಾಡೋರು ನಾವು ಮಸ್ತ್ ಮಾತನಾಡ್ತೀವಿ. ಚಪ್ಪಾಳೆ ಗಿಟ್ಸ್ಕೊಳಕ್ ನಾನು ಮಾತನಾಡ್ಬೋದು. ನಾನು ಹೇಳ್ಕೊಳ್ಳೋದೇನು, ಪರಮ ಪೂಜ್ಯರೆಲ್ಲ ಇಲ್ಲಿ ವೇದಿಕೆ ಮ್ಯಾಗ ಕುಂತು ಹೇಳೋದೇನು ಅಂತಂದ್ರೆ ಬದಲಾಗಬೇಕಾಗೈತಿ.
ಬದಲಾವಣೆ ಅವಶ್ಯಕತೆ ಐತಿ. ಹಿಂಗ ಬಿಟ್ಟು ಅಂದ್ರೆ ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ ಬಿಟ್ಟು ಅಂದ್ರೆ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ದಿನಾ ನಾವು ನೋಡ್ತೀವಿ ನಮ್ಮ ಧರ್ಮದ ಪರಿಸ್ಥಿತಿ ಎಲ್ಲಿ ಬರಾಕತ್ತದಂತ ನೋಡ್ತೀವಿ. ಒಂದು ದಿನ ಏನಾಯ್ತು, ರಾತ್ರಿ 10 ಗಂಟೆಗೆ ಹೆಣ್ಮಗಳು ನಡ್ಕೊಂತ ಹೊಂಟಿತ್ತು. ಒಬ್ಬಕ್ಕೆ ಇದ್ಲವ ತಾಯಿ ಆಫೀಸ್ ಕೆಲಸ ಮುಗಿಸಿ ಮನೆಗೆ ನಡ್ಕೊಂತ ಹೊಂಟಿದ್ದು. ನಾಯಿಗಳು ಗುಂಪಿತ್ತಲ್ಲಿ, ನಾಯಿಗಳ ಗುಂಪೆಲ್ಲ ಇತ್ತು. ಅವು ಗರ್ ಗರ್ ಅಂತ ಒದರಾಕ ಸಣ್ಣಗೆ ಚಾಲೂ ಮಾಡಿದ್ವು. ಈ ತಾಯಿಗೆ ಅಂಜಿಕೆ ಬಂತು. 10 ಗಂಟೆ ಆಗ್ಯದ, ನನ್ನ ಜೊತೆ ಯಾರೂ ಇಲ್ಲ, ಆ ನಾಯಿ ನನಗೇನಾದ್ರೂ ಕಚ್ಚಿದ್ರೆ ನಾನೇನು ಮಾಡ್ಲಿ ಅಂತ ತಾಯಿ ಯೋಚನೆ ಮಾಡಕತ್ತಿದ್ದು. ಆ ನಾಯಿ ಒಳಗ್ ಗುಂಪೊಳಗ ಒಬ್ಬ ಲೀಡರ್ ಇದ್ದ. ಲೀಡರ್ ಅವ ಅಂದ, ಎದಕ್ ಅಂಜಕತ್ತೀನಿ ಅಂತ ಅವ ನಾಯಿ. ತಾಯಿ ಅಂದ್ಲು, ಅಲ್ಲ ನೀವೆಲ್ಲ ಗುಂಪದವ್ರು ಅದಿರಿ, ರಾತ್ರಿ 10 ಗಂಟೆ ಆಗೈತಿ, ನನಗ್ ಕಡದ್ರೆ ಏನ್ ಮಾಡ್ಲಿ, ನಮ್ಮ ಅವ್ವಗ ನಾನು ಒಬ್ಬಕ್ಕೆ ಮಗಳು, ನಮ್ಮ ಮನಿ ಸಾಕಬೇಕು ಅಂತ ನಾ ಚಂದ ದುಡಿದು ವಾಪಸ್ ಮನಿಗ್ ಹೊಂಟೀನಿ, ನನ್ನ ಕಡದ್ರೆ ಏನ್ ಮಾಡ್ಲಿ ಅಂತ ನಾಯಿಗೆ ತಾಯಿ ಅಂದ್ಲು. ಆ ಹೆಣ್ಮಗಳು ಅಂದ್ಲು, ನಾಯಿ ಅಂದು ತಪ್ಪು ತಿಳ್ಕೊಂಡಿ ನಮ್ಮ ಬಗ್ಗೆ ಅಂದು. ನಾಯಿಗಳು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿ, ಯವ್ವ ನೀನು ನಿನ್ನ ಕಡ್ಯಾಕ ಮನುಷ್ಯರಲ್ಲ ನಾಯಿ ಅದೀವ ಅಂದು. ನಿನ್ನ ಕಡ್ಯಾಕ ಮನುಷ್ಯರಲ್ಲ ನಾಯಿ ಅದೀವಿ ಒಂದು. ನಾಯಿ ಮಾತನ್ನ ಹೇಳ್ತೈತಿ ನಮಗ, ನಿನ್ನ ಕಡ್ಯಾಕ ಮನುಷ್ಯರಲ್ಲ, ನಿನಗೆ ಅತ್ಯಾಚಾರ ಮಾಡಕ ಮನುಷ್ಯರಲ್ಲ, ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಕ ಮನುಷ್ಯರಲ್ಲ, ಬೇಕಾದ್ರೆ ನಾವ ನಿನ್ನ ಮನೆ ತಕ್ಕ ಸೆಕ್ಯೂರಿಟಿ ಆಗಿ ಬರ್ತೀವಂತ Z+ ಸೆಕ್ಯೂರಿಟಿ ಕೊಟ್ಟ ನಾಯಿಗಳು ಸಹಿತ ಸಮಾಜದೊಳಗೆ ದೊಡ್ಡ ಹೆಸರು ತಗೊಂಡಾವ್. ನಾವು ತಗೊಂಡಿವಿ. ಎಲ್ಲಿ ಹೊಂಟಿವಿ ನಾವು ಹೇಳ್ರಿ ನೋಡೋದು, ಎಲ್ಲಿ ಹೊಂಟಿವಿ ನಾವು ಹೇಳ್ರಿ ನೋಡೋಣ. ಒಂದು ಹೆಣ್ಣಿಗೆ ರಾತ್ರಿ 9-10 ಗಂಟೆಗೆ ಪಾಪ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ಬೇಕಾದ್ರ ಸಮಾಜದೊಳಗನೆ ಸುರಕ್ಷತೆ ಇಲ್ಲ ಅಂತಂದ ಮೇಲೆ ನಾವೇನ್ ದೊಡ್ಡವರಾಗಿ ವ್ಯತ್ಯಾಸ ಆಗಕ್ಕೆ ಸಾಧ್ಯೈತಿ? ಯಾವಾಗ ಒಂದು ಹೆಣ್ಣು ರಾತ್ರಿ 10 ಗಂಟೆಗೆ ನಿರ್ಭಯವಾಗಿ ಊರೊಳಗ ಅಡ್ಡಾಡ್ತಾಳ, ಯಾವಾಗ ಒಬ್ಬ ಸನಾತನ ಧರ್ಮದಲ್ಲಿ ಜನಿಸಿದ ಮಗು ಭಗವದ್ಗೀತೆ ಹಿಡ್ಕೊಂಡು ಪಠಣವನ್ನ ಮಾಡ್ತಾನ, ಆವಾಗ ಊರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕು. ನಾವೆಲ್ಲ ಮೇಕಪ್ ಮಾಡ್ಕೊಂತೀವಿ ತಾಯಂದಿರು, ಸುಡುಗಾಡ್ ಮೇಕಪ್ ಮಾಡ್ಕೊಂತೀರಿ. ತಾಲೂಕು, ಜಿಲ್ಲಾ, ರಾಜ್ಯ, ಇಡೀ ದೇಶನ ಕಿವಿಯಾಗಿ ಇಟ್ಕೊಂಡಿರ್ತೀರಿ ನೀವೆಲ್ಲ ತಾಯಂದಿರು. ಮೇಕಪ್ ಮಾಡ್ಕೊಡ್ರವ ಬ್ಯಾಡ್ ಅನ್ನೋದಿಲ್ಲ. ಫೇಸ್ ಏನೈತಲ್ಲ, ಇದು ಫೇಸ್ ಚಂದ ಕಾಣಬೇಕಾಗಿತ್ತು ಅಂದ್ರೆ ಏನು ದೊಡ್ಡದು ಮಾಡ್ಬೇಕಾಗಿಲ್ಲ. ನಿಮಗೆಲ್ಲ ನಾ ಕೇಳ್ಕೊಳ್ಳೋದು ಒಂದೇ, ಫೇಸ್ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯವ್ವ ನಮ್ಮ ಧರ್ಮದ ಚಂದ ಕುಂಕುಮ ಇಟ್ಕೊಂಡ್ಬಿಡ್ರಿ ಸಾಕು, ನಿಮಗಿಂತ ಚಂದ ಫೇಸ್ ಯಾವ್ದು ಕಾಣಕ ಸಾಧ್ಯ ಇಲ್ಲ. ಎಷ್ಟು ಮಸ್ತ್ ಕಾಣ್ತೈತು. ಮತ್ ನಮಗೇನು ಹುಡುಗರು ಅದೀವಲ್ಲ ಯಪ್ಪ, ನೀವು ಬೆಕ್ಕದಂಗ್ ಬ್ರಾಸ್ಲೆಟ್ ಹಾಕೋರಿ, ಗೋಲ್ಡ್ ಹಾಕೋರಿ, ಬಂಗಾರ ಹಾಕೋರಿ, ಕೈ ಚಂದ ಕಾಣೋದಿಲ್ಲದು. ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕೊಂಡ್ರೆ ಈ ಕೈ ಚಂದ ಕಾಣೋದಿಲ್ಲ. ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಹಣಮಪ್ಪ ದೇವ್ರದ್ದು ಒಂದು ದಾರ ಕಟ್ಕೊಂಡ್ ಬಿಡ್ರಿ, ಈ ಕೈ ಮಸ್ತ್ ಕಾಣ್ತದ. ಇದು ಧರ್ಮ ಸಂರಕ್ಷಣೆ ಆಗ್ತದೆ. ಒಂದು ದಾರ, ಹಣಿ ಮೇಲೆ ಒಂದು ತಿಲಕ, ನನ್ನ ತಾಯಿ ಕುಂಕುಮ ಹಾಕೊಂಡು ನಾವೆಲ್ಲರೂ ಧರ್ಮದವರು, ನಾವೆಲ್ಲರೂ ಮಾನವರು, ನಾವೆಲ್ಲರೂ ಮನುಷ್ಯರು, ಪ್ರೀತಿಯಿಂದ ನಾವೆಲ್ಲರೂ ಬದುಕಬೇಕು ಅನ್ನೋ ಮನಸ್ತಾಪನೆ ನಮ್ಮಲ್ಲಿ ಬಂದಾಗ ನಾವು ಶ್ರೇಷ್ಠ ವ್ಯಕ್ತಿಗಳ ಬದುಕಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ಹೇಳಿ, 2 ಚಲೋ ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ, ಬಾಯಿ ಕೊಟ್ಟಾನ, ಚಲೋ ಮಾತನಾಡ್ರಿ, ಕಿವಿ ಕೊಟ್ಟಾನ ಅಂತಂದ ಮ್ಯಾಗ ಚಲೋನ ಕೇಳಿಸ್ಕೊಳ್ರಿ. ಇರುವಷ್ಟು ದಿನ ಪ್ರೀತಿಯಿಂದ ಬದುಕುದು, ಪ್ರೀತಿ ಹಂಚಿ ಬದುಕುದು. ದ್ವೇಷ ಮಾಡಿ ಏನ್ ಮಾಡೋದೈತಿ? ದ್ವೇಷ ಮಾಡಿದವ್ರು ಎಲ್ಲಿ ಹೋಗ್ಯಾರ? ಮಣ್ಣಾಗ ಅಲ್ಲೇ. ಪ್ರೀತಿ ಮಾಡ್ದವ್ ಎಲ್ಲಿ ಹೋಗ್ಯಾನ? ಮಣ್ಣಾಗ ಅಲ್ಲೇ. ಮೇಲು ಕುಂತೀವಿ, ಕೆಳಗ್ ಕುಂತಾರ, ಮೇಲು ಕೀಳು, ಬಡಮ ಶ್ರೀಮಂತ ಯಾರಿದ್ರು ಏನೈತಿ, ಎಲ್ಲರೂ ಒಂದು ದಿನ ಮಣ್ಣಾಗ ಹೋಗೋದೇ ಶಾಶ್ವತ ಅಂದ ಮ್ಯಾಗ ಸಾಧ್ಯ ಆದಷ್ಟು ಪ್ರೀತಿಯಿಂದ ಬದುಕು ನೀವು.